ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದ ಮೇಲೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆ ಸಂಬಂಧಪಟ್ಟಂಗೆ ನಾನು ಜರ್ದೋಸಿನ ಯಾವ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು, ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಬೇಕು, ಜರ್ದೋಸಿನ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೊಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸಾದಿ ಜರ್ದೋಸಿ ಅಂದರೆ ಸಾತಿ ಅಥವಾ ಸಾದಿ ಜರ್ದೋಸಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇದನ್ನು ನಾವು ಫ್ರೀ ಹ್ಯಾಂಡಲ್ಲಿ ಕಟ್ ಮಾಡೋಕ್ಕೆ ಹೋಗ್ತೀವಿ. ಫ್ರೀ ಹ್ಯಾಂಡಲ್ಲಿ ಕಟ್ ಮಾಡೋಕ್ಕೆ ಹೋದಾಗ ಒಂದೇ ಲೆಂತಿಗೆ ಬರಲ್ಲ. ಇವಾಗ 1 ಸೆಂಟಿಮೀಟರ್ಗೆ ನಾವು ಜರ್ದೋಸಿನ ಕಟ್ ಮಾಡ್ಕೋಬೇಕು ಅಂದರೆ ಫ್ರೀ ಹ್ಯಾಂಡಲ್ಲಿ ಕಟ್ ಮಾಡೋಕ್ಕೆ ಹೋದಾಗ ಒಂದು ಜರ್ದೋಸಿ ಲೆಂತಿ, ಒಂದು ಜರ್ದೋಸಿ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಜರ್ದೋಸಿನ ಈವನಾಗಿ ಬರೋ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ರಿಟರ್ನ್ ಪೀಸ್ ಆಗಿರ್ಬೋದು ಅಥವಾ ಇನ್ವಿಟೇಷನ್ ಕಾರ್ಡನ್ನು ತೊಗೊಂಡು ಈ ರೀತಿಯಲ್ಲಿ ಸ್ಕೇಲಲ್ಲಿ 1 ಸೆಂಟಿಮೀಟರಷ್ಟು ಮಾರ್ಕನ್ನು ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ 1 ಸೆಂಟಿಮೀಟರ್ ಎಕ್ಸಾಕ್ಟ್ಲಿ ಅಂತ ಅಲ್ಲ, ನಿಮಗೆ 1/2 ಸೆಂಟಿಮೀಟರ್ ಬೇಕಾದ್ರೂ 1/2 ಸೆಂಟಿಮೀಟರ್, ಇಲ್ಲಾಂದರೆ 1 ಸೆಂಟಿಮೀಟರ್, ಇಲ್ಲಾಂದರೆ 1.5 ಸೆಂಟಿಮೀಟರ್ ಎಷ್ಟು ನಿಮಗೆ ಲೆಂತ್ ಬೇಕು ಡಿಸೈನ್ ಬೇಸ್ ಮೇಲೆ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಮಾರ್ಕನ್ನು ಮಾಡ್ಕೊಂಡಿದ್ರ ಪಕ್ಕದಲ್ಲಿ 1/4 ಸೆಂಟಿಮೀಟರ್ ಗ್ಯಾಪನ್ನು ಬಿಟ್ಬಿಟ್ಟು ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಜರ್ದೋಸಿನ ಕಟ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಇವಾಗ ಇಷ್ಟು ರೆಡಿ ಆದಮೇಲೆ ಜರ್ದೋಸಿನ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ಇವಾಗ ಜರ್ದೋಸಿನ ನಾವು 1 ಸೆಂಟಿಮೀಟರ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 1 ಸೆಂಟಿಮೀಟರ್ಗೆ ಜರ್ದೋಸಿನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಜರ್ದೋಸಿನ ಈಗ ಇಟ್ಕೊಳ್ಳಿ. ಮಿಡಲಲ್ಲಿ ನಮ್ಗೆ ಏನು ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ನಾವು ಜರ್ದೋಸಿನ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ಜರ್ದೋಸಿನ ನಮ್ಮ ಎಡ್ಗೈನಲ್ಲಿ ಮೂವ್ ಮಾಡಿಕೊಂಡು ನೀವು 1 ಸೆಂಟಿಮೀಟರ್ ಲೆಂತಲ್ಲಿ ನೀವು ಈ ರೀತಿಯಲ್ಲಿ ಕಟ್ ಮಾಡ್ಕೊಬೋದು. ತುಂಬ ಈಸಿ ಆಗುತ್ತೆ. ಒಂದೊಂದೇ ಕಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ರೂ ಕೂಡ ಎರಡೂ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್, ಜರ್ದೋಸಿ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟ್ ಏನಿದೆ ಅದೆರಡನ್ನೂ ಒಟ್ಟಿಗೆ ತೊಗೊಂಡು ಎರಡನ್ನೂ ಹೋಲ್ಡ್ ಮಾಡಿಟ್ಕೊಂಡು ಈ ರೀತಿಯಲ್ಲಿ ಎರಡನ್ನೂ ಕೂಡ ಕಟ್ ಮಾಡ್ಕೊಬೋದು. ನೋಡಿ, ಈ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ, ಈ ರೀತಿಯಲ್ಲಿ ನೀವು ಎಡಗೈನಲ್ಲಿ ಮೂವ್ ಮಾಡಿಕೊಂಡು ಜರ್ದೋಸಿನ ಈಸಿಯಾಗಿ ಕಟ್ ಮಾಡ್ಕೊಬೋದು. ಇದೊಂದು ಮೆಥಡು ನಿಮಗೆ ಈಸಿ ಆಗುತ್ತೆ. ಇನ್ನೊಂದು ಮೆಥಡು ನಾನು ಮುಂದೆ ತೋರಿಸ್ತೀನಿ, ನೋಡ್ಬೋದು. ನೋಡಿ, ಈ ರೀತಿಯಲ್ಲಿ ಸೇಮ್ ಲೆಂತಿನಲ್ಲಿ ನಿಮಗೆ ಜರ್ದೋಸಿ ಎಲ್ಲ ಕಟ್ ಆಗುತ್ತೆ. ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇವಾಗ ಸಾದಿ ಜರ್ದೋಸಿನ ನಾನು ತೊಗೊಂಡಿದ್ದೀನಿ. ಈ ಸಾದಿ ಜರ್ದೋಸಿನ ಇವಾಗ ನಾನು ಮತ್ತೆ ಜರ್ದೋಸಿನ ಸೇಮ್ ಲೆಂತಲ್ಲಿ ಕಟ್ ಮಾಡ್ಕೊಬೇಕು. ಇವಾಗ ನಾನು 1 ಸೆಂಟಿಮೀಟರಲ್ಲಿ ಕಟ್ ಮಾಡ್ಕೊಬೇಕು, ಇಲ್ಲಾಂದರೆ 1/2 ಸೆಂಟಿಮೀಟರಲ್ಲಿ ನಾನು ನನ್ನ ಡಿಸೈನಿಗೆ ಬೇಕಾಗಿರೋ ರೀತಿಯಲ್ಲಿ ಕಟ್ ಮಾಡ್ಕೊಬೇಕಲ್ವಾ. ಇವಾಗ ನಾನು ಸ್ಕೇಲಲ್ಲಿ ನಮ್ಮ ಏನು ವರ್ಕ್ ಮಾಡ್ತಾ ಇರ್ತೀವಿ ಆ ಕ್ಲಾತ್ ಮೇಲೇ 1 ಸೆಂಟಿಮೀಟರ್ ಆಗಿರ್ಬೋದು, 1/2 ಸೆಂಟಿಮೀಟರ್ ಆಗಿರ್ಬೋದು ಮಾರ್ಕನ್ನು ಮಾಡ್ಕೊಳ್ಳಿ. ಒಂದು ಸೈಡಿಗೆ ಮಾರ್ಕನ್ನು ಮಾಡಿಕೊಂಡು ಜಸ್ಟು ಅದ್ರ ಮೇಲೆ ಇಟ್ಕೊಂಡು ನೀವು ರೆಫ್ರೆನ್ಸಿಗೆ ಆ ಲೈನ್ ಮೇಲೆ ಇಟ್ಕೊಂಡು ನಿಮಗೆ ಆ ಲೆಂತಲ್ಲಿ ನೀವು ಜರ್ದೋಸಿನ ಕಟ್ ಮಾಡ್ಕೊಬೋದು. ನೋಡಿ, ಈ ರೀತಿಯಲ್ಲಿ ಜರ್ದೋಸಿನ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವರ್ಕ್ ಮಾಡೋದಕ್ಕೂ ಈಸಿ ಆಗುತ್ತೆ, ವರ್ಕು ಕೂಡ ಫಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ. ನಿಮಗೆ 1 ಸೆಂಟಿಮೀಟರಲ್ಲಿ ಬೇಕಾದರೆ 1 ಸೆಂಟಿಮೀಟರ್ ಅಥವಾ 1/2 ಸೆಂಟಿಮೀಟರಲ್ಲಿ ಬೇಕಾದರೆ 1/2 ಸೆಂಟಿಮೀಟರ್ ನಿಮ್ಮ ಡಿಸೈನನ್ನು ನೋಡಿಕೊಂಡು ನೀವು ಅದ್ರ ಬೇಸ್ ಮೇಲೆ ಜರ್ದೋಸಿನ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಒಂದೇ ಲೆಂತಲ್ಲಿ ಇದೆ. ಈ ರೀತಿಯಲ್ಲಿ ಜರ್ದೋಸಿನ ಕಟ್ ಮಾಡಿ ಇಟ್ಕೊಂಡ್ರೆ ನಾವು ವರ್ಕ್ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಇನ್ನೊಂದು ಮೆಥಡು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಒಂದು ಜರ್ದೋಸಿನ ಒಂದು ಲೆಂತಲ್ಲಿ ಕಟ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಈ ಮಾರ್ಕಿಂಗು ಬೇಡ ಮತ್ತು ಇನ್ನೊಂದು ಕಾರ್ಬನ್ ಶೀಟ್ ಯೂಸ್ ಮಾಡೋದು ಬೇಡ. ಒಂದು ಜರ್ದೋಸಿನ ಒಂದು ಲೆಂತಲ್ಲಿ ಕಟ್ ಮಾಡಿಕೊಂಡ್ರೆ ಅದೇ ಲೆಂತ್ ಬೇಸ್ ಇಟ್ಕೊಂಡು ನೀವು ಮಿಕ್ಕಿ ಜರ್ದೋಸಿನ ಕೂಡ ಕಟ್ ಮಾಡ್ಕೊಬೋದು. ನೀವು ಯಾವ ಟೈಪಲ್ಲಾದ್ರೂ ಕೂಡ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಜರ್ದೋಸಿನ ಅಟ್ ಎ ಟೈಮ್ ಕಟ್ ಮಾಡಿ ಇಟ್ಕೊಂಡು ನೀವು ವರ್ಕನ್ನು ಮಾಡ್ಕೋಬೋದು. ಈ ರೀತಿಯಲ್ಲಿ ಜರ್ದೋಸಿನ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ವರ್ಕು ಕೂಡ ಫಾಸ್ಟ್ ಆಗುತ್ತೆ. ಒಂದೇ ಲೆಂತಲ್ಲಿ ಜರ್ದೋಸಿ ಕೂಡ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಲೆಂತಲ್ಲಿ ನಿಮಗೆ ಜರ್ದೋಸಿಗಳು ಈವನ್ ಆಗಿ ಕಾಣ್ತಾ ಇದೆ. ಸೊ ಈ ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಜರ್ದೋಸಿನ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಈ ರೀತಿಯಲ್ಲಿ ಸಾದಿ ಜರ್ದೋಸಿನ ಸ್ವಲ್ಪ ಎಳಿಬೇಕಾಗತ್ತೆ. ಈ ಥರ ಇಂಜೋದ್ರಿಂದ ನಮಗೆ ವರ್ಕ್ ಮಾಡೋದಕ್ಕೆ ಅಂದರೆ ನೀಡಲ್ ಮೂವ್ ಆಗೋದಕ್ಕೆ ಈಸಿ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ಜೋರಾಗಿ ಎಳಿಬೇಡಿ, ಅದು ಸ್ಪ್ರಿಂಗ್ ರೀತಿಯಲ್ಲಿ ಹಾಕೋಗ್ಬಿಡುತ್ತೆ. ಜರ್ದೋಸಿ ವರ್ಕಿಗೆ ಯೂಸ್ ಆಗೋದಿಲ್ಲ. ಸೊ ನಾವು ಸ್ವಲ್ಪ ಜರ್ದೋಸಿನ ನಿಧಾನವಾಗಿ ಈ ಥರ ಇಂಜಿದ್ರೆ ನಮಗೆ ನೀಡಲು ಜರ್ದೋಸಿಯಿಂದ ಬರೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾವು ಯೂಸ್ ಮಾಡುವಂಥ ತುಲಿಪ್ ನೀಡಲ್, ಇವಾಗ 24 ನಂಬರ್ ನೀಡಲ್ ಆಗಿರ್ಬೋದು ಅಥವಾ 14 ನಂಬರ್ ನೀಡಲ್ ಆಗಿರ್ಬೋದು, ಆ ನೀಡಲಲ್ಲಿ ಜರ್ದೋಸಿ ಎಷ್ಟು ಹಿಡಿಯುತ್ತೆ ಅಂತ ಹೇಳಿ ನೋಡೋಣ. ಸೊ ಈಗ ನಾನು 24 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಜರ್ದೋಸಿ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ನಾವು 24 ನಂಬರ್ ನೀಡಲ್ನ ಯೂಸ್ ಮಾಡ್ಕೊಬೇಕಾಗತ್ತೆ. ಆ ನೀಡಲ್ಗೆ ಇಷ್ಟೇ ಲೆಂತಲ್ಲಿ ಜರ್ದೋಸಿ ಹಿಡಿಯೋದು. ಆ ಲೆಂತ್ ಬೇಸಾಗಿ ಇಟ್ಕೊಂಡು ನೀವು ಜರ್ದೋಸಿನ ಕಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಪದೇ ನೀವು ನೀಡಲಲ್ಲಿ ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೀಡಲ್ ಲೆಂತ್ ನೋಡಿಕೊಂಡು ಒಂದು ಸಲ ನೀಡಲ್ ಲೆಂತ್ ನೋಡ್ಕೊಂಡು ಜರ್ದೋಸಿನ ಕಟ್ ಮಾಡಿಕೊಂಡು ಅದೇ ಲೆಂತಲ್ಲಿ ನೀವು ಜರ್ದೋಸಿನ ಕಟ್ ಮಾಡಿ ಇಟ್ಕೊಂಡ್ರೆ ಕಂಟಿನ್ಯೂಯಸ್ ಸ್ಟಿಚನ್ನು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಲೆಂತಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಬಂದು ನಿಮಗೆ ತುಲಿಪ್ ನೀಡಲು. ಅದೇ ವುಡನ್ ನೀಡಲ್ ಕೂಡ ಇದೆ. ವುಡನ್ ನೀಡಲಲ್ಲಿ ಬೀಡ್ಸ್ಗಳನ್ನ ಫಿಲ್ ಮಾಡ್ಬೋದು, ಇಲ್ಲಾಂದರೆ ಜರ್ದೋಸಿನ ಫಿಲ್ ಮಾಡಿ ವರ್ಕನ್ನು ಮಾಡ್ಬೋದು. ನೋಡಿ, ಇದು ವುಡನ್ ನೀಡಲ್. ಈ ವುಡನ್ ನೀಡಲಲ್ಲಿ ಲೆಂತಿ ಆಗಿದೆ ನೀಡಲ್.
ನೋಡಿ ನಮಗೆ ನೀಡಲ್ ಟಿಪ್ಪು ಲೆಂತಿ ಆಗಿದೆ, ಬಟ್ ಟುಲಿಪ್ ನೀಡಲಲ್ಲಿ ನಮಗೆ ಟಿಪ್ಪು ಲೆಂತಿ ಆಗಿಲ್ಲ, ಶಾರ್ಟ್ ಆಗಿದೆ. ಸೊ ನಮಗೆ ಜಾಸ್ತಿ ಕ್ವಾಂಟಿಟಿಲಿ ನಮಗೆ ಜರ್ದೋಸಿ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು ವುಡನ್ ನೀಡಲಲ್ಲಿ ಹಿಡಿಯುತ್ತೆ. ಬಟ್ ವುಡನ್ ನೀಡಲ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಟುಲಿಪ್ ನೀಡಲ್ನ ನೀವು ಬಿಗಿನರ್ ಆಗಿರೋದ್ರಿಂದ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಈ ವುಡನ್ ನೀಡಲ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಬೋದು. ನೋಡಿ ವುಡನ್ ನೀಡಲ್ಗೆ ಎಷ್ಟು ಲೆಂತಿಯಾಗಿ ಜರ್ದೋಸಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ಆಗಿರ್ಬೋದು ಬೀಡ್ಸ್ಗಳನ್ನೂ ಕೂಡ ವುಡನ್ ನೀಡಲ್ಗೆ ಫಿಲ್ ಮಾಡಿದರೆ ನಿಮಗೆ ವರ್ಕು ಫಾಸ್ಟ್ ಆಗುತ್ತೆ. ಇವಾಗ ಟುಲಿಪ್ ನೀಡಲ್ಗಿಂತ ಈ ವುಡನ್ ನೀಡಲ್ ಆಗಿರ್ಬೋದು, ಐರನ್ ನೀಡಲ್ ಆಗಿರ್ಬೋದು, ಸ್ವಲ್ಪ ಬೀಡ್ಸ್ಗಳ ನೀಡಲು ಲೆಂತಿ ಜಾಸ್ತಿ ಇರುತ್ತೆ. ಆವಾಗ ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಡಿಫ್ರೆನ್ಸ್ ನೋಡಿ ನೀವೇ, ಟುಲಿಪ್ ನೀಡಲ್ಗೂ ಕೂಡ ವುಡನ್ ನೀಡಲ್ಗೂ ಕೂಡ ಎಷ್ಟು ಲೆಂತಿಯಾಗಿ ಜರ್ದೋಸಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ಈ ವಿಡಿಯೋ ಜರ್ದೋಸಿ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯಾದಂಥ ಆರಿ ರಿಲೇಟೆಡ್ ವಿಡಿಯೋಸು ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಬರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.